ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಹೊಸ ರೀತಿಯ ಬೇಕರಿ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಬಾಯಲ್ಲಿ ಇಟ್ಟರೆ ಕರಗಬೇಕು ಅಷ್ಟು ಟೇಸ್ಟಿಯಾಗಿ ಸಾಫ್ಟ್ ಆಗಿರುವಂತ ಒಂದು ಹೊಸ ರೆಸಿಪಿಯನ್ನ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಸೌಂಡ್ ಬರ್ತಾ ಇದೆ ಅಂದ್ಬಿಟ್ಟು. ಹಾಗೆ ಬಾಯಲ್ಲಿ ಇಟ್ಟರೆ ಕರಗುತ್ತೆ, ಅಷ್ಟೇ ಚೆನ್ನಾಗಿದೆ ಇದು. ಸೊ ಇದನ್ನ 1 ತಿಂಗಳವರೆಗೂ ನೀವು ಸ್ಟೋರ್ ಮಾಡಿ ತಿನ್ಬೋದು, ಸ್ವಲ್ಪನೂ ಕೆಡೋದಿಲ್ಲ. ನಂತರ ನಾನಿಲ್ಲಿ 1 ಕಪ್ ಆಗುವಷ್ಟು ತುಪ್ಪವನ್ನ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ರೆಸಿಪಿಯಲ್ಲಿ ತುಪ್ಪವನ್ನು ನಾವು ಜಾಸ್ತಿ ಹಾಕ್ಬೇಕಂತೇನಿಲ್ಲ. ಸೊ ತುಪ್ಪ ನಿಮಗೆ ಕಡಿಮೆ ಬೇಕಾದ್ರೂ ನೀವು ಸೇರಿಸ್ಕೋಬಹುದು. ಕೇವಲ ನೀವು 2 ಟೀ ಸ್ಪೂನ್ ಅಲ್ಲಿ ಕೂಡ ಮಾಡಬಹುದು ಈ ರೆಸಿಪಿಯನ್ನ. ನಂತರ ಇದಕ್ಕೆ ನಾನಲ್ಲಿ 1 ಕಪ್ ಆಗುವಷ್ಟು ಸಕ್ಕರೆ ಪುಡಿಯನ್ನ ಸೇರಿಸ್ತಾ ಇದ್ದೀನಿ. ಇದನ್ನ ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಈ ರೀತಿ ಸ್ಪೂನ್ನಿಂದ ಕೂಡ ಮಿಕ್ಸ್ ಮಾಡ್ಕೋಬಹುದು. ಇಲ್ಲಪ್ಪ ಅಂದ್ರೆ ನೀವು ಬೀಟರ್ ಇರುತ್ತಲ್ಲ ಅದರಿಂದ ಕೂಡ ಮಾಡಬಹುದು. ಬೀಟರ್ಲಿಂದ ಮಾಡಿದ್ರೆ ಕೇವಲ 1 ನಿಮಿಷದಲ್ಲಿ ಇದು ರೆಡಿ ಆಗುತ್ತೆ. ಸ್ಪೂನ್ಲಿಂದ ಮಾಡಿದ್ರೆ ಒಂದು 5 ನಿಮಿಷ ಇಲ್ಲಿ ರೆಡಿ ಆಗುತ್ತೆ. ಈಗ 1 ನಂಬರ್ ಅಲ್ಲಿ ಇಟ್ಬಿಟ್ಟು ನಾವು ಬೀಟರ್ಲಿಂದ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ಬೀಟರ್ಲಿಂದ ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ನಾವು ತುಪ್ಪ ಮತ್ತೆ ಸಕ್ಕರೆ ಪೌಡರ್ ಅನ್ನ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಆನ್ ಮಾಡಿದ್ರೆ ಸಕ್ಕರೆ ಎಲ್ಲ ಹಾರ್ಬಿಡುತ್ತೆ. ಅದ್ರಗೋಸ್ಕರ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನ ಆನ್ ಮಾಡಿ ಚೆನ್ನಾಗಿ ನಾವು 1 ನಿಮಿಷ ಬೀಟ್ ಮಾಡಬೇಕು. ಇದ್ರ ಕಲರ್ ಪೂರ್ತಿ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಇದನ್ನ ನಾವು ಬೀಟ್ ಮಾಡಬೇಕು. ಫ್ರೆಂಡ್ಸ್, ಸ್ಪೂನ್ಲಿಂದ ಮಾಡಿದ್ರೆ ಒಂದು 5 ನಿಮಿಷ ಬೇಕಾಗುತ್ತೆ. ಸೊ ಬೀಟರ್ಲಿಂದ ಮಾಡಿದ್ರೆ ಕೇವಲ 1 ನಿಮಿಷದಲ್ಲಿ ಕಲರ್ ಚೇಂಜ್ ಆಗುತ್ತೆ. ನಂತರ ನಾನಿಲ್ಲಿ 1.5 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. ಸೊ ನೀವು ಬೇಕಂದ್ರೆ ಗೋಧಿ ಹಿಟ್ಟನ್ನ ಕೂಡ ತಗೋಬಹುದು. ಸಕ್ಕರೆಯನ್ನ ನೀವು ಯಾವ ಕಪ್ಲಿಂದ ತಗೊಂಡಿರ್ತೀರಲ್ಲ ಅದೇ ಕಪ್ಲಿಂದ ಹಿಟ್ಟನ್ನ ಕೂಡ ತಗೋಬೇಕು. ಅರ್ಧ ಚಮಚದಷ್ಟು ಬೇಕಿಂಗ್ ಪೌಡರ್, 1 ಚಮಚದಷ್ಟು ಹಾಲಿನ ಪೌಡರ್ ಅನ್ನ ಸೇರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಹಾಲಿನ ಪೌಡರ್ ಇಲ್ಲಪ್ಪ ಅಂದ್ರೆ ನೀವು 2 ರಿಂದ 3 ಚಮಚದಷ್ಟು ಹಾಲನ್ನ ಕೂಡ ಸೇರಿಸ್ಕೋಬಹುದು. ಸ್ವಲ್ಪ ಅಂದ್ರೆ ಸ್ವಲ್ಪನೇ ಉಪ್ಪನ್ನ ಕೂಡ ಇಲ್ಲಿ ಸೇರಿಸ್ಕೋಬೇಕು. ಫ್ರೆಂಡ್ಸ್, ನಿಮ್ಮ ಹತ್ರ ಬೇಕಿಂಗ್ ಪೌಡರ್ ಇಲ್ಲಪ್ಪ ಅಂದ್ರೆ ನೀವು ಬೇಕಿಂಗ್ ಸೋಡಾ ಕೂಡ ಸೇರಿಸ್ಕೋಬಹುದು. ಈಗ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಮತ್ತೆ ನಾವು ಇದನ್ನ 1 ನಿಮಿಷ ಬೀಟ್ ಮಾಡ್ಕೋಬೇಕು. ಫ್ರೆಂಡ್ಸ್, ಸ್ಪೂನ್ನಿಂದ ಮಾಡೋದ್ರಿಂದ ಒಂದು 10 ರಿಂದ 15 ನಿಮಿಷ ಬೇಕಾಗುತ್ತೆ ಚೆನ್ನಾಗಿ ಎಲ್ಲವನ್ನ ಮಿಕ್ಸ್ ಮಾಡೋದಕ್ಕೆ. ಈ ರೀತಿ ಬೀಟರ್ಲಿಂದ ಆದ್ರೆ ಒಂದು 2-3 ನಿಮಿಷದಲ್ಲಿ ರೆಡಿ ಆಗತ್ತೆ. ಈಗ ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ನಾನಿಲ್ಲಿ ಏನು ನಾವು ಸಕ್ಕರೆಯನ್ನ ತಗೊಂಡಿದ್ವಲ್ಲ ಅದೇ ಕಪ್ಲಿಂದ ಅರ್ಧ ಕಪ್ ಆಗುವಷ್ಟು ನೀರನ್ನ ಇಲ್ಲಿ ತಗೊಂಡಿದ್ದೀನಿ. ಫ್ರೆಂಡ್ಸ್, ನೀವು ತುಪ್ಪವನ್ನ ನಿಮ್ಮ ಕ್ವಾಂಟಿಟಿ ಪ್ರಕಾರ ನೀವು ಜಾಸ್ತಿ ಕಡಿಮೆ ಮಾಡ್ಕೋಬಹುದು. ಆದರೆ ಸಕ್ಕರೆ ಮತ್ತೆ ಹಿಟ್ಟಿರುತ್ತಲ್ಲ, ಸೊ ಅದು ಮಾತ್ರ ನಾವು ಸರಿಯಾಗಿ ತಗೋಬೇಕು. ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ನೀರನ್ನ ಸ್ವಲ್ಪನೇ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಇದು ತುಂಬಾನೇ ಚೆನ್ನಾಗಾಗುತ್ತೆ, ಬಾಯಲ್ಲಿ ಇಟ್ಟರೆ ಕರಗಬೇಕು ಅಷ್ಟು ಸಾಫ್ಟ್ ಆಗುತ್ತೆ. ಸೊ ನೀವು ಒಂದ್ಸತಿ ಮನೆಯಲ್ಲಿ ಮಾಡಿಟ್ರೆ ಸಾಕು. ಸಾಯಂಕಾಲ ಟೀ ಜೊತೆ ಕೂಡ ಮಕ್ಕಳಿಗೆ ಕೊಡಬಹುದು. ಹಾಗೆ ಸ್ಕೂಲಿಗೆ ಲಂಚ್ ಬಾಕ್ಸ್ ಅಲ್ಲಿ ಇವರಿಗೆ ಸ್ನಾಕ್ಸ್ ರೀತಿಯಲ್ಲಿ ಕೂಡ ಇದನ್ನ ನೀವು ಕೊಡಬಹುದು. ನಂತರ ನಾನು ಒಂದು ಪ್ಲೇಟ್ ಮೇಲೆ ಬಟರ್ ಪೇಪರ್ ಅನ್ನ ಇಟ್ಕೊಂಡಿದ್ದೀನಿ. ಸೊ ಅದರಲ್ಲಿ ಒಂದೊಂದೇ ಸ್ಪೂನ್ ಅನ್ನ ನಾನು ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ನನಗೆ ಇಲ್ಲಿ ಫ್ಲವರ್ ರೀತಿಯಲ್ಲಿ ಮಾಡಬೇಕು, ಅದ್ರಗೋಸ್ಕರ ನಾನಿಲ್ಲಿ ಕೈಯಿಂದ ಮತ್ತೆ ಇದನ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನೀವು ಡಿಸೈನ್ ಬೇಡಪ್ಪ ಅಂದ್ರೆ ನೀವು ಇದೇ ರೀತಿಯಾಗಿ ಜಸ್ಟ್ ಸ್ಪೂನಿಂದ ಹಾಕಿ ಇದನ್ನ ಕುಕ್ ಮಾಡ್ಕೋಬಹುದು. ನಾನಿಲ್ಲಿ ರೌಂಡ್ ಶೇಪ್ ಅಲ್ಲಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇದು ಕುಕ್ ಆದ್ಮೇಲೆ ಮೆಲ್ಟ್ ಆಗುತ್ತೆ. ಮೆಲ್ಟ್ ಆಗಿಬಿಟ್ಟು ಚೆನ್ನಾಗಿ ಇದು ಫ್ಲವರ್ ರೀತಿಯಲ್ಲಿ ಆಗುತ್ತೆ. ನೀವು ಫಸ್ಟ್ ಟೈಮ್ ಮಾಡಿದಾಗ ನಿಮ್ಗೆ ಗೊತ್ತಾಗೋದಿಲ್ಲ, ಸೊ ನಂಬೋಕಾಗೋದಿಲ್ಲ, ಇದೇನಿದು ಈ ತರ ಇತ್ತು, ಈ ತರ ಆಗ್ಬಿಡ್ತಲ್ಲ ಅಂದ್ಬಿಟ್ಟು ಆ ರೀತಿ ಇದು ಆಗುತ್ತೆ. ಸೊ ಇದು ನಾವು ಕುಕ್ ಮಾಡಿದ್ಮೇಲೆ ಸಕ್ಕರೆ ಹಾಕೋದ್ರಿಂದ ತುಪ್ಪ ಹಾಕೋದ್ರಿಂದ ಚೆನ್ನಾಗಿದು ಮೆಲ್ಟ್ ಆಗುತ್ತೆ. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿಯನ್ನ ಬಿಸಿ ಮಾಡೋಕೆ ಇಟ್ಟಿದ್ದೆ. ಸೊ ಬಾಣಲಿ ಬಿಸಿ ಮಾಡುವಾಗ ನಡುವಿಗೆ ಒಂದು ಸ್ಟ್ಯಾಂಡು ಅಥವಾ ಒಂದು ಕಪ್ಪನ್ನ ಇಟ್ಬಿಟ್ಟೆ ಬಿಸಿ ಮಾಡ್ಕೋಬೇಕು. ಫ್ರೆಂಡ್ಸ್, ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲಪ್ಪ ಅಂದ್ರೆ ನೀವು ಪ್ಯಾನ್ ಅಲ್ಲಿ ಕೂಡ ಡೈರೆಕ್ಟ್ಲಿ ಕುಕ್ ಮಾಡ್ಕೋಬಹುದು. ಅದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಇದನ್ನ ಈಗ ಮುಚ್ಚಿಬಿಟ್ಟು ಕೇವಲ 2 ನಿಮಿಷ ನಾವು ಇದನ್ನ ಗ್ಯಾಸ್ ಅನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಕುಕ್ ಮಾಡ್ಕೋಬೇಕು. ಜಾಸ್ತಿ ಹೊತ್ತು ಬೇಕಾಗೋದಿಲ್ಲ ಫ್ರೆಂಡ್ಸ್, ಕೇವಲ 2 ನಿಮಿಷದಲ್ಲಿ ಇದು ಚೆನ್ನಾಗಿ ಕುಕ್ ಆಗುತ್ತೆ. ನಂತರ ಒಂದು ಪ್ಯಾನ್ಗೆ ಸ್ವಲ್ಪನೇ ತುಪ್ಪವನ್ನ ಸ್ಪ್ರೆಡ್ ಮಾಡಿಕೊಂಡು ನಂತರ ನಾವು ಮಿಶ್ರಣವನ್ನ ಸೇರಿಸಬೇಕು. ಇದನ್ನ ನಾವು ಸ್ಪ್ರೆಡ್ ಮಾಡೋದೇನು ಬೇಡ, ಕೇವಲ 1 ಸ್ಪೂನ್ ಹಾಕಿದ್ರೆ ಸಾಕು. ನಂತರ ಇದ್ರ ಮೇಲ್ಗಡೆ ನಿಮ್ಗೆ ಇಷ್ಟ ಆಗಿರುವಂತ ಡ್ರೈ ಫ್ರೂಟ್ಸ್ ಅನ್ನ ಕೂಡ ನೀವು ಸೇರಿಸ್ಕೋಬಹುದು. ಇದು ಒಂಥರ ಬಿಸ್ಕೆಟ್ ಎಲ್ಲ ಆಗುತ್ತಲ್ವಾ, ಬೆಣ್ಣೆ ಬಿಸ್ಕೆಟ್ ತರ, ಅದೇ ತರ ಇದನ್ನ ಮಾಡಬಹುದು ನಾವು.
ಈಗ ಅಲ್ಲಿ ಚಪಾತಿ ತವಾ ಕೂಡ ಚೆನ್ನಾಗಿ ಬಿಸಿಯಾಗಿದೆ. ಆ ತವಾ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಇದನ್ನು ಕೂಡ ಮುಚ್ಚಿ ಕೇವಲ 2 ನಿಮಿಷ ಇದನ್ನು ಕುಕ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದು ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿ ಫ್ಲವರ್ ತರ ಕಾಣ್ತಾ ಇದೆ ಅಂದ್ಬಿಟ್ಟು. ಸೊ ನಿಮ್ಗೆ ಈ ರೀತಿ ಬೇಕಂದ್ರೆ, ಫ್ಲವರ್ ರೀತಿಯಲ್ಲಿ ಬೇಕಪ್ಪ ಅಂದ್ರೆ ನೀವು ಈ ರೀತಿ ಕುಕ್ ಮಾಡ್ಕೋಬಹುದು. ಇಲ್ಲಪ್ಪ ಅಂದ್ರೆ ನೀವು ಪ್ಯಾನ್ ಅಲ್ಲಿ ಕೂಡ ಜಸ್ಟ್ ಸ್ಪೂನಿಂದ ಹಾಕ್ಬಿಟ್ಟು ಕುಕ್ ಮಾಡ್ಕೋಬಹುದು ಫ್ರೆಂಡ್ಸ್. ನಾನಿಲ್ಲಿ ಚಿಕ್ಕದಾಗಿ ಕುಕ್ ಮಾಡ್ಕೊಂಡು ಕೂಡ ತೋರಿಸ್ತಾ ಇದ್ದೀನಿ ನಿಮ್ಗೆ. ಯಾವ ರೀತಿ ಬೇಕಲ್ಲ ನಿಮ್ಗೆ ಆ ರೀತಿ ನೀವು ಕುಕ್ ಮಾಡ್ಕೋಬಹುದು. ಕೇವಲ 2 ನಿಮಿಷದಲ್ಲಿ ಇದು ಚೆನ್ನಾಗಿ ಕ್ರಿಸ್ಪಿ ಆಗಿ ಹಾಗೆ ಸಾಫ್ಟ್ ಆಗಿ ರೆಡಿ ಆಗುತ್ತೆ. ಇದು ಸ್ವಲ್ಪ ಬಿಸಿ ಇರುವಾಗ ಸಾಫ್ಟ್ ಆಗಿ ಅನ್ಸುತ್ತೆ, ಸ್ವಲ್ಪ ತಣ್ಣಗಾದ ನಂತರ ಬಿಸ್ಕೆಟ್ ಎಲ್ಲ ತಿಂತೀವಲ್ಲ ಅದೇ ರೀತಿಯಾಗಿ ಕ್ರಿಸ್ಪಿ ಆಗುತ್ತೆ. ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನ ಆಲ್ ಅಂತ ಪ್ರೆಸ್ ಮಾಡಿ. ನಾನು ಮಾಡ್ತಾ ಇರುವಂತ ಪ್ರತಿಯೊಂದು ವಿಡಿಯೋ ಫಸ್ಟ್ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಫ್ರೆಂಡ್ಸ್, ಮಿಸ್ ಮಾಡ್ದೇನೆ ಒಂದ್ಸತಿ ಆದ್ರೂ ಈ ರೆಸಿಪಿಯನ್ನ ಟ್ರೈ ಮಾಡಿ. ಖಂಡಿತ ನಿಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.